ಜೀವನದಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆ ಎಂದರೆ ಏನು ಎನ್ನುವುದನ್ನು ತಮ್ಮ ಬದುಕಿನಿಂದಲೇ ತೋರಿಸಿದ ಮಹಾನ್ ವ್ಯಕ್ತಿ ಡಾಕ್ಟರ್ ರಾಜಕುಮಾರ್. ಅವರ ಜೀವನ ಸಾಧನೆ ಅಗಾಧ. ಅವರ ಸರಳತೆ, ಅವರ ನಟನೆ, ಅವರ ಮನೋಧರ್ಮ ಇವೆಲ್ಲವೂ ಜನರ ಹೃದಯವನ್ನು ಗೆದ್ದವು. ಅವರನ್ನು ನೋಡಿ ಪ್ರೇರಣೆಯಾಗದವರು ಅಪರೂಪ. ಆದ್ರೆ ನಿಮಗೆ ಗೊತ್ತೇ, 5ನೇ ತರಗತಿಯಲ್ಲಿ ಓದುತ್ತಿದ್ದ ಒಬ್ಬ ಚಿಕ್ಕ ಹುಡುಗ ಡಾಕ್ಟರ್ ರಾಜಕುಮಾರ್ ಅಭಿನಯದ ಚಿತ್ರಗಳನ್ನು ಮೊದಲ ದಿನವೇ ನೋಡಬೇಕು ಎಂದು ಉತ್ಸಾಹದಿಂದ ಥಿಯೇಟರ್ ಮುಂದೆ ಗಂಟೆಗಳ ಕಾಲ ನಿಂತಿದ್ದ. ಜನಸಂದಣಿ, ಗದ್ದಲ, ತಳ್ಳಾಟದಲ್ಲಿ ಅವನ ಅಂಗಿ ಹರಿದು ಹೋಗುತ್ತಿತ್ತು. ಮನೆಯವರಿಗೆ ಬಯಸಿಕೊಂಡ ಸಂದರ್ಭಗಳೂ ಇದ್ದವು. ಆದರೂ ಅವನ ಅಭಿಮಾನ ಕಡಿಮೆಯಾಗಲಿಲ್ಲ. मुझे डॉक्टर राजकुमार बहुत पसंद है। वह एक महान अभिनेता और महान इंसान है। ಅವನ ಪ್ರೀತಿ ಕ್ಷೀಣಿಸಲಿಲ್ಲ. ಒಂದು ದಿನ ಸುದ್ದಿ ಬಂದಿತು, ರಾಜಕುಮಾರ್ ಅವರು ತಮ್ಮ ಊರಿನ ಶನಿದೇವರ ದೇವಾಲಯಕ್ಕೆ ಬರುತ್ತಿದ್ದಾರೆ ಎಂದು. ಆ ಹುಡುಗ ಶಾಲೆಗೆ ಹೋಗದೆ ಮುಂಚಿತವಾಗಿ ಹೋಗಿ ದೇವಾಲಯದ ಮುಂದೆ ಕಾಯುತ್ತಿದ್ದ. Wow, what a big temple! I hear the bells ringing. ತನ್ನ ಪ್ರಿಯ ನಟನನ್ನು ಸಮೀಪದಿಂದ ನೋಡುವ ಆಸೆ, ಹೃದಯ ತುಂಬಾ ಸಂಭ್ರಮ. I am so happy. ಆ ಒಂದು ಕ್ಷಣ ಅವನ ಜೀವನದಲ್ಲಿ ಮರೆಯಲಾಗದ ಕ್ಷಣ. I am so proud of you, my boy. Thank you, Dr. Raj. You're the best. ಆ ಚಿಕ್ಕ ಹುಡುಗ ಯಾರು ಗೊತ್ತೇ? ತಮ್ಮ ಚುಂಬಕ ಶಕ್ತಿಯಿಂದ ಕೋಟ್ಯಂತರ ಅಭಿಮಾನಿಗಳನ್ನು ಸೆಳೆದ ತಮಿಳುನಾಡಿನ ಮಹಾನ್ ನಟ. ಆದರೂ ಮೂಲತಃ ಕನ್ನಡಿಗಾದ ಅವರು ಬೇರೆ ಯಾರೂ ಅಲ್ಲ, ರಜನಿಕಾಂತ್. ಒಬ್ಬ ಮಹಾನ್ ಕಲಾವಿದನ ಶಿಸ್ತು ಮತ್ತೊಬ್ಬ ಮಹಾನ್ ಕಲಾವಿದನ ಕನಸಿಗೆ ಬೀಜವಾಯಿತು. ಅಭಿಮಾನದಿಂದ ಆರಂಭವಾದ ಆ ಪ್ರಯಾಣ ಇಂದು ಭಾರತೀಯ ಚಲನಚಿತ್ರ ಇತಿಹಾಸದ ಚಿನ್ನದ ಅಧ್ಯಾಯವಾಗಿದೆ. ಪ್ರೇರಣೆ ಯಾವಾಗ ಯಾರಿಂದ ಬರುತ್ತದೆ ಎಂಬುದು ಗೊತ್ತಿರದು, ಆದರೆ ಅದು ಜೀವನವನ್ನೇ ಬದಲಾಯಿಸಬಹುದು. ಜೀವನದಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆ ಎಂದರೆ ಏನು ಎನ್ನುವುದನ್ನು ತಮ್ಮ ಬದುಕಿನಿಂದಲೇ ತೋರಿಸಿದ ಡಾಕ್ಟರ್ ರಾಜ್ಕುಮಾರ್. ಇಂತಹ ಸ್ಫೂರ್ತಿದಾಯಕ ಘಟನೆಗಳು ನಮ್ಮ ಜೀವನಕ್ಕೆ ದಾರಿ ತೋರಿಸುತ್ತವೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಶೇರ್ ನಮಗೆ ಇನ್ನಷ್ಟು ಉತ್ತಮ ಮತ್ತು ಪ್ರೇರಣಾದಾಯಕ ವಿಷಯಗಳನ್ನು ತರಲು ಶಕ್ತಿ ನೀಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.